ಇವತ್ತು ನಾನು ರಿವ್ಯೂ ಮಾಡಕ್ ಹೋಗ್ತಿರೋದು OTT ಹೊಸ ಮೂವಿಗಳು ಯಾವ್ದು ರಿಲೀಸ್ ಆಗಿದಾವೆ, ಯಾರ್ಯಾವ್ದು ರಿಲೀಸ್ ಆಗಿದಾವೆ ಅಂಡ್ ಮೋಸ್ಟ್ ಗೂಗಲ್ ಸರ್ಚ್ ಮಾಡಿರೋ ಮೂವಿ ಯಾವುದು ಅಂಡ್ ಯಾಕೆ ಇಷ್ಟು ಬೇಗ ಈ ಮೂವಿ ರಿಲೀಸ್ ಆಯ್ತು ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿರೋ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ರಾಘವ್ ಮಾತಾಡ್ತಿರೋದು. ಈ ಮೂವೀಸ್ ನ OTT ನೋಡೋದಕ್ಕೂ ಥಿಯೇಟರ್ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದಾವೆ. ಥಿಯೇಟರ್ ಒಂದು ವಿಜುವಲೇಷನ್ ಫ್ಯಾನ್ ಮೇಟ್ಸ್ ಮಧ್ಯೆ ನೋಡೋದು ಅಂತ ಅದೊಂಥರ ಬೇರೆ ವಿಜುವಲೇಷನ್ ಆದ್ರೆ, ಬಟ್ ಒಂದು ಇಂಟ್ರೋಟ್ ಪರ್ಸನ್ಸ್ ಫ್ಯಾಮಿಲಿ ಪರ್ಸನ್ಸ್ಗಳು OTT ನೋಡೋದಕ್ಕೂ ಒಂಥರ ಬೇರೆ ಇದೆ. ಓಕೆ, ಇಟ್ಸ್ ಓಕೆ. ಸೊ ಇವತ್ತು ನಾನು OTT ಮೂವಿಲಿ ರಿಲೀಸ್ ಆಗಿರುವಂಥ ಮೂವಿಗಳ ಹೆಸರು ಹೇಳಕ್ ಹೋಗ್ತಾ ಇದೀನಿ. ಫಸ್ಟ್ ಆಗಿ ಸರಿಪೊದ್ದ ಶನಿವಾರಂ, ನಾನಿಯವರು ಆ್ಯಂಡ್ ಪ್ರಿಯಾಂಕಾ ಮೋಹನ್ ಅವರು ಆಕ್ಟ್ ಮಾಡಿರುವಂಥ ಒಂದು ಮೂವಿ ಇದು. ಸೊ ವಾರ ಪೂರ್ತಿ ಎಲ್ಲ ಕಾದು ಶನಿವಾರ ಏನು ರಿವೆಂಜ್ ತೀರಿಸ್ಕೊಳ್ತೇನೆ ಒಬ್ಬರ ಮೇಲೆ, ಅದು ಒಂದು ಸ್ಟೋರಿ ಆಗಿದ್ದು. ಒಂದು ಸಸ್ಪೆನ್ಸ್ ಮೂವಿ ಆಗಿದೆ ಅಂತ ಅನ್ಬೋದು. ಒಂದು ನಾರ್ಮಲ್ ಆಗಿ ಹೋಗುತ್ತೆ ಕತೆ, ನೋಡ್ಬೋದು. ಇದು ನೆಟ್ಫ್ಲಿಕ್ಸ್ ರಿಲೀಸ್ ಆಗಿದೆ. ಇನ್ನು ಎರಡನೇದಾಗಿ ಹೊಸ ಮೂವಿ, ಇದು ಮಲಯಾಳಂ ಮೂವಿ ಆಗಿದ್ದು ಒಂದು ಒಳ್ಳೆ ಕಾಮಿಡಿ ಓರಿಯೆಂಟೆಡ್ ಮೂವಿ ಆಗಿದೆ. ಅಂಡ್ ನಮ್ಮ ಒಂದು ಕಾಲೇಜ್ ಲೈಫ್ಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಇನ್ವಾಲ್ವ್ ಆಗ್ಬೋದು ನಾವು ಬೇಗ ಸ್ಟೋರಿ ಒಳಗಡೆ. ಅಂಡ್ ಪ್ರೆಷರ್ ಯಾವ ತರ ಆಗ್ತಾರೆ ಅಪ್ಪ ಅಮ್ಮ ಇದೇ ತರ ಓದು ಅದು ಇದು ಅಂತ ತೋರಿಸ್ತಾನೆ ಇರ್ತಾರೆ. ಒಂದು ಈಗಿನ ಸಿಚುವೇಶನ್ಗೆ ಒಂದು ಒಳ್ಳೆ ಮೂವಿ ಅಂತ ಅನ್ಬೋದು ಈ ಮೂವಿ. ಸೊ ಇದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ ರಿಲೀಸ್ ಆಗಿದೆ, ತಪ್ಪದೆ ವೀಕ್ಷಿಸಿ. ಇನ್ನು ಮೂರನೇದಾಗಿ ನಮ್ಮ ಕನ್ನಡದ ಚಿತ್ರ ಭೀಮಾ. ಒಂದೊಳ್ಳೆ ಸಬ್ಜೆಕ್ಟ್, ಬಟ್ ಈಗಿನ ಸಿಚುವೇಶನ್ಗೆ ಅದು ಬೇಕಾಗಿರಲಿಲ್ಲ ಅಂತ ಅನಿಸ್ತಿದೆ. ಬಿಕಾಸ್ ಡ್ರಗ್ಸ್ ಕಾನ್ಸೆಪ್ಟ್ ಆಲ್ರೆಡಿ ಸುಮಾರು ವರ್ಷದಿಂದನೂ ತೆಗಿತಾನೆ ಇದ್ದಾರೆ ಡ್ರಗ್ಸ್ ಕಾನ್ಸೆಪ್ಟ್ ಬಗ್ಗೆ. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ನಂಗೆ ಇಷ್ಟ ಆಗಿದ್ದು ಚರಣ್ ರಾಜರ್ BGM ಮೇನ್ ಹೈಲೈಟ್ಸ್ ಆಗಿ. ಇನ್ನು ಡೈರೆಕ್ಷನ್ ಬಗ್ಗೆ ಬರೋದಾದ್ರೆ ಊರ ಬಗ್ಗೆ ಒಂದು ಸಲಕ್ಕಿಂತ ಇದು ಬೆಟರ್ ಮಾಡಿದ್ದಾರೆ ಅಂತ ಅನ್ಬೋದು. ಬಟ್ ಒಂದು ಒಳ್ಳೆ ಗುಡ್ ಮೂವಿ, ಒನ್ ಟೈಮ್ ವಾಚ್ ಅವರ್ ಮೂವಿ ಅಂತ ಅನ್ಬೋದು. ಸೊ ಇದು ಬಂದು ಅಮೆಝಾನ್ ಅಲ್ಲಿ ರಿಲೀಸ್ ಆಗಿದೆ. ಇನ್ನು ನಾಲ್ಕನೇ ಮೂವಿ ಸೂರಿ ಪರೋಟ ಅವರದ್ದು ಕುಟ್ಟುಕಲೆ, ಒಂದು ಒಳ್ಳೆ ಮೂವಿ ಅಂತ ಅನ್ಬೋದು. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದ್ರೆ ಈ ಮೂವಿ ಫೀಲ್ ಅಂತ ಕೊಡಲ್ಲ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಹೋಗಿ ನೋಡಿ ಮೂವಿ, ತುಂಬಾನೇ ಚೆನ್ನಾಗಿ ರೀಚ್ ಆಗುತ್ತೆ ನಿಮಗೆ. ಅಂಡ್ ಈ ಮೂವಿಲಿ ನಂಗೆ ತುಂಬಾ ಹೈಲೈಟ್ ಆಗಿ ಕಾಣಿಸಿದ್ದು BGM ಸ್ಕೋರ್. ಯಾವುದು ಕೂಡ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಲ್ಲ, ಆದ್ರೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ BGM ಸ್ಕೋರ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿರೋ ತರನೇ ಇದೆ. ಅದರ ಗುಡ್ ಅಂತ ಅನಿಸ್ತು. ಅಂಡ್ ಈ ಮೂವಿಗೆ ಅವಾರ್ಡ್ ಕೂಡ ಬಂದಿದೆ. ಸೊ ಈ ಮೂವಿ ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ. ಇನ್ನು ತಲಪತಿ ವಿಜಯ್ ಅವರು ಆಕ್ಟ್ ಮಾಡಿರುವಂತ ಗೋ ಟು ಮೂವಿ ಅಕ್ಟೋಬರ್ ವೀಕ್ ಅಲ್ಲಿ ಏನೋ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ, ಫಸ್ಟ್ ವೀಕ್ ಅಲ್ಲಿ ನೋಡೋಣ. ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಕೊಳ್ಳೋಷ್ಟು ಮೂವಿ ಏನಲ್ಲ, ಬಟ್ ಯಾರು ಹೋಗಿ ನೋಡ್ಬೇಕಂತ ಅನ್ಸಿದ್ರೆ ಹೋಗಿ ನೋಡಬಹುದು. ಅಂಡ್ ಮೋಸ್ಟ್ ಆಗಿ ಗೂಗಲ್ ಸರ್ಚ್ ಮಾಡಿರೋಂಥ ಮೂವಿ ವಜಾ ಮೂವಿ. ಸೊ ಇದಾಗಿತ್ತು ಇವತ್ತಿನ ರಿವ್ಯೂ. ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದನ್ನ ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಇವರ ಡ್ರೀಮ್ ಪಿಕ್ಚರ್ ಅಂತ ನಾವು ಸುಮ್ಮನೆ ಹೇಳಲ್ಲ. ಸೊ ನೀವು ಕಂಟೆಂಟ್ ಹೇಳಿದ್ರೆ ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ರಿವ್ಯೂ. ನನಗೆ ಯಾವ್ದಾದ್ರು ಈ ಮೂವಿಲಿ ರಿಲೀಸ್ ಆಗ್ಬಾರ್ದೈತಿ ಇಷ್ಟು ಬೇಗ ಅಂತ ಹೇಳಿದ್ರೆ ವಜಾ ಮೂವಿ. ಬಿಕಾಸ್ ಏನಂತ ಅಂತ ಹೇಳಿದ್ರೆ ಒಂದು OTT ಬಿಟ್ಟು ಒಂದು ದೊಡ್ಡ ತಪ್ಪು ಮಾಡಿದ್ರು ಅನ್ಸುತ್ತೆ. ಬಿಕಾಸ್ ಏನಂತ ಹೇಳಿದ್ರೆ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ವಜಾ ಮೂವಿ. ಇದಾಗಿತ್ತು ಇವನ ರಿವ್ಯೂ. ದಿ ಸೈನಿಂಗ್ ಆಫ್ ರಾಘವ್. ಬಾಯ್.